TV9 ನೆಟ್ವರ್ಕ್ ಇಡೀ ದೇಶದ ಒಂದು ಪ್ರಸಿದ್ಧ ನೆಟ್ವರ್ಕ್ ಆಗಿದ್ದು ವಿಶೇಷವಾಗಿ ಪ್ರತಿ ವರ್ಷ ಕಳೆದ 3 ವರ್ಷಗಳಿಂದ ವಾಟ್ ಇಂಡಿಯಾ ಥಿಂಕ್ಸ್ ನಾವು ಅಂತೇಳಿ ಟುಡೇ ಏನು ಇಂಡಿಯಾ ಥಿಂಕ್ ಮಾಡ್ತಿದೆ ಅಂತಕ್ಕಂಥ ಒಂದು ಶೃಂಗಸಭೆ ಇದೊಂದು ಸಭೆಯಲ್ಲಿ ವಿಶೇಷವಾಗಿ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಚರ್ಚೆಯನ್ನು ಮಾಡುವುದು ಮತ್ತು ದೇಶದ ಆಗು ಹೋಗುಗಳನ್ನು ಅದರ ಬಗ್ಗೆ ಚಿಂತನೆ ಮಾಡುವುದು. ನಾವೀಗ ದಾವಣಗೆರೆ GM ಯೂನಿವರ್ಸಿಟಿಯಲ್ಲಿ ಇದ್ವಿ. ನಮ್ಮ ಜೊತೆ ಒಂದು ಯುವ ಪಡೆ ಇದೆ. ಇಡೀ ಜಗತ್ತಿನಲ್ಲಿ ಅತಿ ಹೆಚ್ಚು ಯುವಕರನ್ನು ಹೊಂದಿರತಕ್ಕಂಥದ್ದು ಭಾರತ. ಈ ಭಾರತದಲ್ಲಿ ಯುವಕರ ಮನಸ್ಸಿನಲ್ಲಿ ಏನಿದೆ, ಇವತ್ತು ದೇಶದಲ್ಲಿ ಎದರಲ್ಲಿ ನಾವು ಉತ್ತಮವಾದಂಥ ಆರ್ಥಿಕತೆಯನ್ನು ಇಡೀ ಒಂದು ಜಾಗತಿಕ ಮಟ್ಟದಲ್ಲಿ ಬೆಳೀತಾ ಇದ್ದೀವಿ, ಅದರ ಜೊತೆಗೆ ನಮ್ಮ ಒಂದು ಏನು ಕೊರತೆಗಳು ಏನಿದಾವೆ ಅಂತಕ್ಕಂಥ ಚಿಂತನೆಯನ್ನು ಮಾಡಲಿಕ್ಕೆ ಇಲ್ಲಿ ವಿದ್ಯಾರ್ಥಿಗಳಿದ್ದಾರೆ. ಅವ್ರು ಏನು ಹೇಳ್ತಾರೆ ನೋಡಿ, ಏನು ಅನಿಸ್ತದೆ ಈ ದೇಶದ ಬಗ್ಗೆ ನಿಮಗೆ, ಏನು ಕಲ್ಪನೆ ಅದ, ಏನು ಆಗಬೇಕು ಅಂತ ಅನಿಸ್ತದೆ? ಡೆವಲಪ್ಮೆಂಟ್ ಆಗಬೇಕು. ಇಂಡಿಯಾ ಬೇರೆ ಕಂಟ್ರೀಸ್ಗಿಂತ ಜಾಸ್ತಿ ಡೆವಲಪಿಂಗ್ ಇದೆ, ಇನ್ನು ಡೆವಲಪ್ಡ್ ಕಂಟ್ರಿ ಆಗಬೇಕು. ಡೆವಲಪ್ ಅಂದ್ರೆ ಯಾವ ದೃಷ್ಟಿಯಲ್ಲಿ ಡೆವಲಪ್ ಆಗಬೇಕು? ಎಜುಕೇಷನ್ ಆಗಿರ್ಬೋದು, ಇನ್ಫ್ರಾಸ್ಟ್ರಕ್ಚರ್, ರೋಡ್ಸ್, ಎಲ್ಲ ಓವರ್ ಆಲ್ ಎಲ್ಲದು ಸೇರಿ ಆಗಬೇಕು. ವಿಶೇಷವಾಗಿ ನಾವೆಲ್ಲ ಈಗೇನೋ ಸಾಫ್ಟ್ವೇರ್ ಹಾರ್ಡ್ವೇರ್ ಆಗಿರಬಹುದು, ಬಹುತೇಕವಾಗಿ ಜಾಗತಿಕ ಮಟ್ಟದಲ್ಲಿ ಒಂದು ಭಾರತ ಇವತ್ತು ಆರ್ಥಿಕವಾಗಿ ಬೆಳೀತಾ ಇದೆ. ಆದರೆ ನಾವು ನೋಡಿದರೆ ಈ ಒಂದು ದೇಶದ ಒಂದು ಸಿನಾರಿಯೋ ನೋಡಿದರೆ ಸ್ಪೋರ್ಟ್ಸ್ನಲ್ಲಿ ನಾವು ವೀಕ್ ಇದ್ವಿ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತವೆ. ನಾವು ಕ್ರಿಕೆಟ್ ಅನ್ನು ಬಿಟ್ಟು ಬೇರೆ ಯಾವುದೇ ಸ್ಪೋರ್ಟ್ಸ್ನಲ್ಲಿ ಕೂಡ ಅಷ್ಟು ಏನು ತಿಳಿದುಕೊಳ್ಳುವಂಥ, ಅಷ್ಟು ಮೆಚ್ಚಿಕೊಳ್ಳುವಂಥ ಒಂದು ಒಲಿಂಪಿಕ್ ಗೇಮ್ನ ಒಂದು ಪದಕಗಳ ಪಟ್ಟಿ ಬಂದಾಗ ಆ ಪಟ್ಟಿಯಲ್ಲಿ ನಮ್ಮ ಭಾರತ ಯಾವ ಸ್ಥಾನದಲ್ಲಿ ಇರ್ತಿದೆ ಅದನ್ನು ಕೂಡ ಅದರ ಮೇಲೂ ಕೂಡ ನಾವು ಫೋಕಸ್ ಮಾಡ್ತಕ್ಕಂಥದ್ದು ಭಾಳ ಅಗತ್ಯ ಆಗಿರ್ತಕ್ಕಂಥದ್ದು. ಅದ್ರ ಬಗ್ಗೆ ಏನು ಹೇಳ್ತಾರೆ ಈ ವಿದ್ಯಾರ್ಥಿನಿಯರು, ಏನು ಹೇಳ್ತಾರೆ, ಏನು ಅನಿಸ್ತದೆ ಮನೆ? ಸ್ಪೋರ್ಟ್ಸಲ್ಲಿ ಎಷ್ಟೋ ಕಡೆ ಆಪರ್ಚುನಿಟೀಸ್ ಇರಲ್ಲ, ಬಟ್ ಕೆಲವೊಂದು ಕಡೆ ಟ್ಯಾಲೆಂಟ್ ಇರುತ್ತೆ, ಆದರೆ ಅದನ್ನು ಗುರುತಿಸೋರು ಇರಲ್ಲ. ಇವನ್ ಕೆಲವೊಂದು ಸಲ ಶೈ ಅಂತಾನೂ ಹಿಂದೆ ಉಳಿತಾರೆ. ಟೀಚರ್ಸ್ ಇವಾಗ ಗುರುತಿಸ್ತಾ ಇದ್ದಾರೆ. ಹೋಪ್ ಸೋ ಗುಡ್. ಕ್ರಿಕೆಟನ್ನು ಬಿಟ್ಟು ಬೇರೆ ಗೇಮ್ಗಳ ಕಡೆ ಕಾನ್ಸಂಟ್ರೇಷನ್ ಮಾಡ್ತಾ ಇದ್ದಾರೆ ಸರ್. ಬಟ್ ಇನ್ನೂ ತುಂಬ ಇನ್ನೂ ತುಂಬ ಸ್ಕಿಲ್ಸ್ ಇದೆ. ಅದು ಟೀಚರ್ಸ್ ಆಚೆ ತರ್ತಾ ಇದ್ದಾರೆ ಈಗಿನ ಜನ್ರೇಷನಲ್ಲಿ. ಕಂಪ್ಯಾರಿಟಿವ್ಲಿ ಮುಂಚೆಕ್ಕಿಂತ ಇವಾಗ ನಮ್ಮ ಭಾರತನೂ ಮೇಲ್ಮಟ್ಟದಲ್ಲಿ ಬಂದಿದೆ. ಖುಷಿ ಇದೆ. ಪ್ರಧಾನಮಂತ್ರಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಮ್ಮ? ಏನು ಸ್ಪೋರ್ಟ್ಸ್ ರಿಲೇಟೆಡಲ್ಲಿ ಆಪರ್ಚುನಿಟೀಸ್ ಜಾಸ್ತಿ ಕ್ರಿಯೇಟ್ ಆದಷ್ಟು ಅಂದರೆ ಸ್ಟೂಡೆಂಟ್ಸ್ ಕೂಡ ಮುಂದೆ ಬರ್ಬೋದು. ಅದರಿಂದ ಇವನ್ ಕೋಟಾಗಳಿದೆ ಕೆಲವೊಂದು ಕಡೆ ಎಲ್ಲ, ಅದು ಕೆಲವೊಂದು ಸ್ಪೋರ್ಟ್ಸಿಗೆ ಮಾತ್ರ ಸೀಮಿತ ಆಗಿದೆ ಅಂತಲೂ ಇದೆ. ಅದನ್ನು ತೆಗೆದು ಎಲ್ಲ ಕೋಟಕ್ಕೂ ಕೊಟ್ಟರೆ ಆವಾಗ ಇವನ್ ಸ್ಪೋರ್ಟ್ಸ್ ಪ್ಲೇಯರ್ಸ್ಗೂ ಕೂಡ ಹೆಲ್ಪ್ ಆಗುತ್ತೆ. ಒಟ್ಟಾರೆಯಾಗಿ ಏನು ಇತ್ತೀಚಿನ ದಿನಗಳಲ್ಲಿ ಏನು ಮೊದಲು 75% ಜನ ಕೃಷಿಯನ್ನು ಅವಲಂಬಿಸಿಕೊಂಡಿದ್ದರು. ಕಳೆದ ಕೆಲವು ವರ್ಷಗಳಿಂದ ಅದು 67%ಗೆ ಬಂದಿರತಕ್ಕಂಥ ಕೃಷಿಯನ್ನು ಕೂಡ ಜನ ಇವತ್ತು ಕೃಷಿಯಿಂದ ದೂರ ಆಗ್ತಾ ಇದ್ದಾರೆ. ವಿಶೇಷವಾಗಿ ಹಳ್ಳಿಗಾಡಿನಲ್ಲಿ ಈ ಕೃಷಿ ಮಾಡೋರಿಗೆ ಹೆಣ್ಣು ಕೊಡೋದು ಕಷ್ಟ ಆದಂಥ ಪರಿಸ್ಥಿತಿ ಇದೆ. ಆ ದೃಷ್ಟಿಯಲ್ಲಿ ಏನೇನು ಒಂದು ಡೆವಲಪ್ಮೆಂಟ್ ಆಗಬೇಕು ನಿಮ್ಮ ಮನಸ್ಸಿನಲ್ಲಿ ಏನು ಅನ್ಸುತ್ತೆ ಸರ್? ಅಗ್ರಿಕಲ್ಚರ್ ಅಂದರೆ ಎಲ್ಲರೂ ಹಿಂದುಳಿದು ಭಾಗ ಅಂತಲೇ ಅನ್ಕೊತಾರೆ. ಆದರೆ ಅಗ್ರಿಕಲ್ಚರ್ ಇಲ್ಲ ಅಂದರೆ ನಮಗೇನು ಮಾಡೋಕ್ಕಾಗಲ್ಲ. ನಮಗೆ ಊಟ ಎಷ್ಟು ಇಂಪಾರ್ಟೆಂಟ್ ಅಂತ ಎಲ್ಲರಿಗೂ ಗೊತ್ತು. ಅದೇ ರೀತಿ ಅವರು ನರೇಂದ್ರ ಮೋದಿಯವರು ಕೂಡ ಎಲ್ಲ ರೈತರಿಗೆ ಎಲ್ಲ ಒಳ್ಳೆ ಹೆಲ್ಪ್ ಮಾಡ್ತಾ ಇದ್ದಾರೆ, ಒಳ್ಳೊಳ್ಳೆ ಸ್ಕೀಮ್ಗಳು ತರ್ತಾ ಇದ್ದಾರೆ. ಅದೇ ಥರ ಇನ್ನು ಮುಂದೆ ಸ್ಕೀಮ್ಗಳು ತರಬೇಕು. ಅಷ್ಟು ಎಜುಕೇಷನ್ ಸಿಸ್ಟಮ್ ಬಗ್ಗೆ ಹೇಳ್ಬೇಕಂದ್ರೆ ಅವರು ಇನ್ನು ಎಜುಕೇಷನ್ ಸಿಸ್ಟಮಲ್ಲಿ ಒಳ್ಳೊಳ್ಳೆ ಸ್ಕೀಮ್ಗಳು ತಂದರೆ ಚೆನ್ನಾಗಿರುತ್ತೆ, ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗೋವಂಥದ್ದು. ಏನು ಸ್ಕೀಮ್ಗಳು, ಏನು ಕಂಪೇರ್ ಟು ಅದರ್ ಕಂಟ್ರೀಸ್ ಏನು ಸ್ಕೀಮ್ಗಳು ತಂದ್ರೆ ನಿಮ್ಮ ಮೈಂಡಲ್ಲಿದೆ? ಯಾವ್ದು ಸ್ಕೀಮ್ ತರ? ಆಲ್ರೆಡಿ ಈಗ ನಾವು ಸಾಫ್ಟ್ವೇರ್ ಆಗಲಿ ಹಾರ್ಡ್ವೇರ್ ಆಗಲಿ ಜಗತ್ತಿನ ಒಂದು ಪ್ರತಿಭಾನ್ವಿತ ಅತಿ ಹೆಚ್ಚು ವಿಜ್ಞಾನಿಗಳಾಗಲಿ ಇಂಡಿಯಾದವರು ಜಾಸ್ತಿ ಇರ್ತಕ್ಕಂಥ ಏನು ತರಬೇಕು ಅನಿಸ್ತಾರೆ ಸರ್? ಅದೇ ಈಗ ಎಜುಕೇಷನ್ ಲೋನ್ ಅಂಥದ್ದು ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗೋವಂಥದ್ದು ಏನಾದರೂ ತಂದರೆ ಒಳ್ಳೆಯದು. ವಿಶೇಷವಾಗಿ ಏನು ಈ ದೇಶದ ಅಭಿವೃದ್ಧಿ ಏನು ಮಾಡಬೇಕು? ವಿಶೇಷವಾಗಿ ಲಾಸ್ಟ್ ನಮ್ಮದು TV9 ಸಬ್ಮಿಟ್ನಲ್ಲಿ ಒಂದು ಸ್ಮೃತಿ ಇರಾನಿ ಅವರು ಹೇಳಿದ ಪ್ರಕಾರ ಮಹಿಳೆಯರ ಮೇಲೆ ತಕ್ಕಂಥ ದೌರ್ಜನ್ಯಗಳು ತಡಿಬೇಕು, ಸಮಾನತೆ ಬರಬೇಕು, ಅದರಿಂದ ಮಾತ್ರ ದೇಶ ಅಭಿವೃದ್ಧಿ ಆಗ್ತದೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದರು. ಏನು ಅನಿಸುತ್ತೆ ಪ್ರೆಸೆಂಟ್ ಇದರ ಮೇಲೆ? ಮಹಿಳೆಯರಿಗೆ ಆ್ಯಕ್ಚುಲಿ ಜಾಸ್ತಿನೇ ಇವಾಗ ನಮ್ಮ ಎಲ್ಲದರಲ್ಲೂ ರೆಸ್ಪಾನ್ಸಿಬಿಲಿಟೀಸ್ ಇದೆ. ಇನ್ನೂ ಸ್ಕೀಮ್ಸ್ಗಳೆಲ್ಲ ಎಷ್ಟು ಮಾಡಬೇಕು ಅಂತ ಅನ್ನೋದು ನಮ್ಮ ಆಸೆ. ಆಮೇಲೆ ಎಲ್ಲರಿಗೂ ಸೇಮ್ ವುಮೆನ್ ಎಂಪವರ್ಮೆಂಟ್ ಅಂತ ಏನಿದೆಯೋ ಎಲ್ಲ ಸಮಾನತೆಯಿಂದನೂ ನೋಡಬೇಕು ಅನ್ನೋದು ನನ್ನ ಆಸೆ. ಈಗೇನು ಸಮಾನತೆ ನೋಡ್ತಾರೆ, ಏನು ಯಾವ ರೀತಿಯಾಗಿ ನೋಡ್ಬೇಕು? ಎಲ್ಲದರಲ್ಲಿ ಕೂಡ ಈ ಅತಿ ಹೆಚ್ಚು ಈಗ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಮಹಿಳೆ ಬೀಳ್ತಾ ಇದ್ದಾಳೆ. ಇನ್ನೇನು ಡೆವಲಪ್ಮೆಂಟ್ ಆಗ್ಬೇಕು ಅನ್ನಿಸ್ತದೆ ನಿಮ್ಗೆ? ಇನ್ನೇನು ಅವಳಿಗೆ ಫಸ್ಟು ಸೆಕ್ಯೂರಿಟಿ ಅನ್ನೋದು ಸಿಗಬೇಕು ಮೊದಲು ಹೆಣ್ಣಿಗೆ. ರಾತ್ರಿ ಹೊತ್ತು ನಮಗೂ ಓಡಾಡೋದಕ್ಕೂ ನಮಗೂ ಸ್ವಲ್ಪ ಧೈರ್ಯ ಅನ್ನೋದು ಬರಬೇಕು. ಅಂದಾಗೆ ಅದು ಒಟ್ಟಾರೆಯಾಗಿ ಓದಿ ಶಿಕ್ಷಕ ವರ್ಗದಿಂದಲೂ ಕೂಡ ನಮ್ಮ ಜೊತೆ ಇದ್ದಾರೆ. ಅವ್ರ ಮನಸ್ಸಿನಲ್ಲಿ ಏನಿದೆ, ಏನು ಇವತ್ತಿನ ಕಂಟ್ರಿ ಒಂದು ವಿಶೇಷವಾಗಿ ಭಾರತದ ಒಂದು ಇವತ್ತಿನ ದೇಶದ ಬಗ್ಗೆ ಯಾವ ರೀತಿ ಬದಲಾವಣೆ ಆಗಬೇಕು ಅಂತ ಜಾಗತಿಕ ಮಟ್ಟದಲ್ಲಿ ಕೂಡ ಭಾರತ ಬೆಳೀತಾ ಇದೆ. ಇನ್ನಷ್ಟು ಬೆಳಿಬೇಕಾದ್ರೆ ಏನೇನು ಮಾಡಬೇಕು ಅನಿಸುತ್ತೆ?
So first of all, I would like to take this opportunity to talk regarding our respected Narendra Modi sir. So we are already leading into the different understandings of the things, and we are developing in every sector. ಸೊ ಮೊದಲನೇದಾಗಿ ನಮ್ಮ ಮಕ್ಕಳಲ್ಲಿರೋಂಥ ಸ್ಟ್ರೆಂತ್ಸ್ನ ಎಲ್ಲ ಟೀಚರ್ಸು ಹೊರಗಡೆ ನಾವು ಗುರುತಿಸ್ತಾ ಇದ್ದೀವಿ. ಸೊ ಮೊದಲನೇದಾಗಿ ನಾನು ಹೇಳೋದೇನೆಂದರೆ ಫ್ರೀ ಎಜುಕೇಷನ್ ಸಿಸ್ಟಮ್ಸ್ನ ಸ್ವಲ್ಪ ಇಂಪ್ಲಿಮೆಂಟ್ ಮಾಡಬೇಕು. ಲೈಕ್ ಪಾವರ್ಟಿ ಲೈನಿಂದ ಅಂಡರ್ ಇರೋಂಥ ಸ್ಟೂಡೆಂಟ್ಸ್ಗೆ ಎಲ್ಲರಿಗೂ ಎಜುಕೇಷನ್ ಫ್ರೀಯಾಗಿ ಸಿಗೋವಂಥ ಒಂದು ಎನ್ಕರೇಜ್ಮೆಂಟ್ ಕೊಡಬೇಕು. ಆ್ಯಂಡ್ ವಿ ಹ್ಯಾವ್ ಟು ಎನ್ಕರೇಜ್ ರಿಗಾರ್ಡಿಂಗ್ ದ ಸ್ಟಾರ್ಟಪ್ಸ್ ಇನ್ ಆರ್ ಕಂಟ್ರಿ. ವಿ ಆಲ್ರೆಡಿ ಇನ್ ದ ಡೊಮೈನ್ ಆಫ್ increasing every kinds of startups, but still we need some things to be increased in our India. We are developing, still we need to develop a little with respect to the different cultures, sir. ಒಟ್ಟಾರೆ ಶಿಕ್ಷಕ ಒಂದು ಗ್ರೂಪ್ನಲ್ಲಿ ಕೂಡ ಕೆಲವು ಅಭಿಪ್ರಾಯಗಳು ವ್ಯಕ್ತ ಆಗ್ತಾ ಇದೆ. ವಿಶೇಷವಾಗಿ ಇನ್ನೂ ಕೆಲವು ಶಿಕ್ಷಕರಿದ್ದಾರೆ, ಅವರು ಯಾವ ರೀತಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಮತ್ತು ಏನು ಬದಲಾವಣೆ ದೇಶದಲ್ಲಿ ಆಗ್ತಕ್ಕಂಥ ಒಂದು ಏನು ಅಭಿವೃದ್ಧಿಗೆ ಪೂರಕವಾದಂಥ ಏನು ಒಂದು ಸಲಹೆಗಳನ್ನು ನೀಡ್ತಾರೆ, ಏನು ಆಗಬೇಕು ಅಂತ ಅನಿಸುತ್ತೆ ಮೇಡಮ್? ಏನು ಆಗ್ಬೇಕು ಅನಿಸುತ್ತೆ ನಿಮ್ಗೆ? ಸರ್, ನಮ್ಮಲ್ಲಿ ಮೊದಲನೇದಾಗಿ ಬಾಯ್ಸ್ ಸ್ಪೋರ್ಟ್ಸ್ಗೆ ಭಾಳ ಎಂಕರೇಜ್ ಮಾಡ್ತಾರೆ. ಇಂಡಿಯನ್ ಪ್ರೈಮ್ ಮಿನಿಸ್ಟರ್ ಆಗಿರ್ಬೋದು ಮತ್ತು ಸ್ಟೇಟ್ ಗೌರ್ಮೆಂಟಿಂದ ಇರ್ಬೋದು. ಬಟ್ ವುಮೆನ್ಸ್ ಸ್ಪೋರ್ಟ್ಸ್ ಅಂತ ಬಂದಾಗ ಯಾವುದೇ ಥರದ್ದು ಎಂಕರೇಜ್ಮೆಂಟ್ ಆಗಲಿ, ಅವ್ರಿಗೆ ಸ್ಪೋರ್ಟ್ಸ್ ಫೆಸಿಲಿಟಿ ಆಗಲಿ, ಹಾಸ್ಟೆಲ್ ಫೆಸಿಲಿಟಿ ಆಗಲಿ ಸಿಗೋದಿಲ್ಲ. ಅದು ಫಸ್ಟ್ ಸಿಕ್ತು ಅಂತಂತಂದರೆ ಆಟೋಮೆಟಿಕಲಿ ನಮ್ಮ ಇಂಡಿಯಾದಲ್ಲಿ ಸ್ಪೋರ್ಟ್ಸಲ್ಲಿ ಡೇ ಬೈ ಡೇ ಜಾಸ್ತಿ ಇಂಕ್ರಿಮೆಂಟ್ ಆಗ್ಬೋದು. ಏನು ಗೆಟ್ಟಿಂಗ್ ದ ಮೆಡಲ್ಸು, ಗೋಲ್ಡ್ ಮೆಡಲ್ಸ್ ಇರ್ಬೋದು, ಅಥ್ಲೆಟಿಕ್ಸ್ ಇರ್ಬೋದು, ಚೆಸ್ ಇರ್ಬೋದು, ಎಲ್ಲದರಲ್ಲೂ ಕೂಡ ವುಮೆನ್ಸ್ ಹಿಂದಿದಾರನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಒಂದು ಎರಡನೇದು ಈ ಸ್ಪೋರ್ಟ್ಸು ಹಾಸ್ಟೆಲ್ಸು, ಅದಾದಮೇಲೆ ಸ್ಪೋರ್ಟ್ಸ್ ವೈಸ್ ಬಂದರೆ ಸ್ಕಾಲರ್ಶಿಪ್ಸು ಕೊಡೋಕ್ಕೆ ಸ್ಟಾರ್ಟ್ ಮಾಡಿದರೆ ಆಟೋಮೆಟಿಕ್ ಇದಾಗ್ತದೆ. ಒಟ್ಟಾರೆ ಈ ಗ್ರೂಪ್ನಲ್ಲಿ ಕೂಡ ಒಂದು ಗ್ರಾಮೀಣ ಪ್ರದೇಶದಿಂದ ಬಂದಂಥ ಮಕ್ಕಳು ಕೂಡ ಅತಿ ಹೆಚ್ಚು ಇರ್ತಕ್ಕಂಥದ್ದು. ವಿಶೇಷವಾಗಿ ಇವರೆಲ್ಲ ಇಂಜಿನಿಯರಿಂಗ್ ಮಾಡ್ತಾ ಇರ್ತಕ್ಕೂ, ಡಿಪ್ಲೊಮಾ ಮಾಡ್ತಾ ಇರ್ತಕ್ಕಂಥವ್ರು. ಏನು ನಿನ್ನ ಮನಸ್ಸಲ್ಲಿ ಏನಿದೆ ಅಮ್ಮ? ಏನು ಯಾವ ರೀತಿ ಬದಲಾವಣೆ ಆಗಬೇಕು ಅಂತ ಏನು ಅನಿಸ್ತದೆ ಅಮ್ಮ ನಿನಗೆ? ಏನು ಅನಿಸ್ತದಮ್ಮ ನಿಂಗೆ? ನೀ ಹೇಳಮ್ಮ, ಏನು ಅನಿಸ್ತದೆ ನಿನಗೆ? ಯಾವ ರೀತಿ ಬದಲಾವಣೆ ಆಗಬೇಕು ಅನ್ಸುತ್ತೆ? ಎಜುಕೇಷನ್. ಹಾಂ, ಏನಮ್ಮ ಎಜುಕೇಷನ್ ಅಂದರೆ ಯಾವ ರೀತಿ ಇದಾಗಬೇಕು? ಮಾತಾಡಿ ಏನಾಗಬೇಕು? ಇಲ್ಲಿ ಕೆಲವೊಂದು ಜನ ಮಾತಾಡಲಿಕ್ಕೆ ಮುಜುಗರ ಪಡ್ಕೋತಾ ಇದ್ದಾರೆ. ಇಲ್ಲಿ ಒಂದು ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿದ್ದಾರೆ. ಇವರು ಏನನ್ನು ಮಾತಾಡ್ತಾರೆ ಅಂತಕ್ಕಂಥದ್ದು, ಇವರು ಏನು ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಅಂತಕ್ಕಂಥದ್ದು. ವಿಶೇಷವಾಗಿ ಇಲ್ಲಿ ಕೆಲವು ಯುವಕರಿದ್ದಾರೆ. ಯುವಕರು ಏನು ದೇಶದ ಬಗ್ಗೆ ಏನು ಆಗ್ಬೇಕಂತ ಅನಿಸುತ್ತಪ್ಪ ನೀನು? ಒಳ್ಳೇದಾಗಬೇಕು ಅಂತ ಅನಿಸುತ್ತೆ, ಮುಂದುವರಿಬೇಕು ದೇಶ. ಯಾವ ರೀತಿ ಬದಲಾವಣೆ ನಿರೀಕ್ಷೆ ಮಾಡ್ತೀಯ? ನಾ ಸ್ವಲ್ಪ IT ಬಗ್ಗೆ ಇನ್ಫಾರ್ಮೇಷನ್ ಅದ್ರ ಮೇಲೆ ಆಗಬೇಕು ಅಂತ ಅನಿಸುತ್ತೆ. ಎದರಲ್ಲಿ ನಾವು ಇನ್ನೂ ಹಿಂದುಳಿದೀವಿ ಅಂತ ಅನಿಸುತ್ತೆ? ಸ್ಪೋರ್ಟ್ಸ್ ಒಳಗೆ ಮತ್ತು ಕ್ರಿಯೇಟಿವಿಟಿ ಸ್ವಲ್ಪ ಹಿಂದುಳಿದೀವಿ. ಸೊ ಹಂಗಾಗಿ ಅದೊಂದು ಸ್ವಲ್ಪ ಡೆವಲಪ್ಮೆಂಟ್. ಒಟ್ಟಾರೆಯಾಗಿ ವಿದ್ಯಾರ್ಥಿಗಳು ತಮ್ಮದೇ ಆದಂಥ ಕೆಲವು ಅಭಿಪ್ರಾಯಗಳನ್ನು ಮತ್ತು ಕೆಲವು ಜನ ಮುಜುಗರ ಪಡ್ಕೋತಾರೆ, ಹೇಳಲಿಕ್ಕೂ ಕೂಡ ಮುಜುಗರ ಕೆಲವೊಂದು ಜನ ಅವರ ಮನಸ್ಸಿನಲ್ಲಿದ್ದಂಥ ಕೆಲವೊಂದು ಸ್ಪೋರ್ಟ್ಸ್ ಆಗಿರ್ಬೋದು, ಅಗ್ರಿಕಲ್ಚರ್ ಆಗಿರ್ಬೋದು, ವಿಶೇಷವಾಗಿ ಎಲ್ಲ ಒಂದು ಅಭಿವೃದ್ಧಿ ಆಗಬೇಕಾದ್ರೆ ದೇಶದಲ್ಲಿ ಈಗ ಏನು ದೇಶ ಜಾಗತಿಕ ಮಟ್ಟದಲ್ಲಿ ಬೆಳೀತಾ ಇದೆ. ಆ ಬೆಳೆಯೋದ್ರ ಜೊತೆಗೆ ಇನ್ನಷ್ಟು ಬೆಳಿಬೇಕು ಮತ್ತು ಏನು ಅಭಿವೃದ್ಧಿ ಪರ ಏನು ದೇಶಗಳಿದೆ, ಅಭಿವೃದ್ಧಿ ಹೊಂದಿದಂಥ ದೇಶ, ಆ ದೇಶಗಳಿಗೆ ಒಂದು ಪೂರಕವಾದಂಥ ವಾತಾವರಣ ಈ ನಮ್ಮ ದೇಶದಲ್ಲಿ ಆಗಲಿ ಅಂತಕ್ಕಂಥ ಒಂದು ಆಶಯಗಳನ್ನು ಕೇಳ್ತಾರೆ. ಅದ್ರ ಜೊತೆಗೆ ಇಲ್ಲಿ ಉಪನ್ಯಾಸಕರು ಕೂಡ ಈ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಸರ್, ಸಮಗ್ರ ಇಂಡಿಯಾ ಡೆವಲಪ್ಮೆಂಟಿಗೆ ಕಾರಣ ಏನಂದರೆ ಪ್ರಮುಖವಾಗಿ ಕೃಷಿಯಲ್ಲಿ ನಾವು ಡೆವಲಪ್ಮೆಂಟ್ ಕಾಣಬೇಕು. ಈಗ ನಮ್ಮ ದೇಶದಲ್ಲಿ ಸಾಕಷ್ಟು ಸಂಪನ್ಮೂಲಗಳಿದ್ದಾವೆ. ಅದನ್ನು ಸದ್ಬಳಕೆ ಮಾಡ್ಕೊಳ್ಳೋದ್ರಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು ಸ್ವಲ್ಪ ಮಟ್ಟಿಗೆ ವಿಫಲವಾಗಿದ್ದಾವೆ, ಸ್ವಲ್ಪ ಮಟ್ಟಿಗೆ ಸಫಲವಾಗಿದ್ದಾವೆ. ಈಗ ಸಿಂಗ್ಪುರ್ ಏನೂ ಇರಲಿಲ್ಲ, ಸಿಂಗ್ಪುರಲ್ಲಿ ಏನೂ ಇರಲಿಲ್ಲ, ಅಲ್ಲಿ ಬೆಳೆಯೋಕ್ಕೂ ಏನೂ ಇರಲಿಲ್ಲ. ಆದರೆ ನೌ ಇಟ್ ಹ್ಯಾಸ್ ಬೀನ್ ಡೆವಲಪ್ಡ್ ಆ್ಯಂಡ್ ದೆರ್ ಈಸ್ ನೋ ಕರಪ್ಷನ್ ಆ್ಯಸ್ ಮಚ್ ಆ್ಯಸ್ ಇಂಡಿಯಾ ಈಸ್ ಹ್ಯಾವಿಂಗ್. ಅದೇ ರೀತಿ ಇಸ್ರೇಲಲ್ಲಿ ಮಳೆನೇ ಇಲ್ಲ, ಆದರೂ ಕೂಡ ಅವ್ರ ಕೃಷಿಯಲ್ಲಿ ಸಾಕಷ್ಟು ಒಂದು ಬದಲಾವಣೆ ಅಥವಾ ಡೆವಲಪ್ಮೆಂಟನ್ನು ಸಾಧಿಸಿದ್ದಾರೆ. ಈ ಇರ್ರೆಸ್ಪೆಕ್ಟಿವ್ ಆಫ್ ಆಲ್ ಪಾರ್ಟೀಸ್, ಎಲ್ಲ ರಾಜಕೀಯ ಪಕ್ಷಗಳು ಪಕ್ಷ ಭೇದನ ಮರೆತು ಭಾರತದ
ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸಿದರೆ ನಮ್ಮಲ್ಲೂ ಕೂಡ ಸಾಕಷ್ಟು ಜನ ಟ್ಯಾಲೆಂಟೆಡ್ಸ್ ಇದ್ದಾರೆ, ಸಾಕಷ್ಟು ಜನ ಪ್ರತಿಭಾವಂತ ವಿದ್ಯಾರ್ಥಿಗಳಿದ್ದಾರೆ. ಅವರಿಗೆಲ್ಲರಿಗೂ ಒಂದು ಸಪ್ರೇಟ್ ಈಗ ಏನಾದರೂ ಪ್ರಮುಖವಾಗಿ ಮೂಲ ನಾನು ಹೇಳೋದೇನಪ್ಪ ಅಂತಂದರೆ ದ ಬೇಸಿಕ್ ನೀಡ್ಸ್ ಈಸ್ ಕೃಷಿ. ಆಹಾರ ಬೇಕೇ ಬೇಕು. ಅದಕ್ಕೆ ವಿ ಕ್ಯಾನ್ ಅಡಾಪ್ಟ್ ಫಾರ್ ಎಮರ್ಜಿಂಗ್ ಟೆಕ್ನಾಲಜೀಸ್. ಈಗ ಎಮರ್ಜಿಂಗ್ ಟೆಕ್ನಾಲಜೀಸ್ನ ನಾವು ಅಡಾಪ್ಟ್ ಮಾಡ್ಕೊಂಡ್ರೆ ನಮ್ಮ ದೇಶ ಮುಂದುವರಿಯೋದ್ರಲ್ಲಿ ಯಾವುದೇ ರೀತಿ ಸಂದೇಹ ಇಲ್ಲ. ಅದು ಎಲ್ಲ ಯುವ ಶಕ್ತಿ ಕೈಯಲ್ಲಿದೆ. ಎಲ್ಲ ನಮ್ಮ ಯುವ ಜನಗಳು ಥಿಂಕ್ ಮಾಡಬೇಕು, ಬಿಫೋರ್ ವೋಟಿಂಗ್ ಥಿಂಕ್ ಮಾಡಬೇಕು. ಯಾವ ಪಕ್ಷಕ್ಕೆ ಅಥವಾ ನಮಗೆ ಕೆಲಸ ಮಾಡ್ತಾನ ಈ ವ್ಯಕ್ತಿ, ಅವ್ನು ಇರೆಸ್ಪೆಕ್ಟಿವ್ ಆಫ್ ಪಾರ್ಟಿ. ನಮ್ಮ ಸೇವೆ ಮಾಡೋಕ್ಕಿರೋದು ರಾಜಕೀಯ ಪಕ್ಷಗಳು. ಇವ್ನು ನಮ್ಮ ಸೇವೆ ಮಾಡ್ತಾನ, ಅದನ್ನು ನೋಡಿ ವೋಟ್ ಕೊಡೋ ಅಂಥ ಬುದ್ಧಿ ಎಲ್ಲ ನಮ್ಮ ಯುವ ವಿದ್ಯಾರ್ಥಿಗಳಿಗೆ ಬರಲಿ. ಇದರಿಂದ ಭಾರತದ ಸರ್ವತೋಮುಖ ಅಭಿವೃದ್ಧಿ ಸಾಧ್ಯ ಅಂತ ನನ್ನ 2 ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್. ಒಟ್ಟಾರೆಯಾಗಿ ಎಲ್ಲ ಒಂದು ಅಭಿವೃದ್ಧಿ ಜೊತೆಗೆ ಕೂಡ ಜನಪ್ರತಿನಿಧಿಗಳ ಆಯ್ಕೆಯಲ್ಲೂ ಕೂಡ ಯುವಕರು ಒಂದು ಪ್ರಾಮಾಣಿಕವಾಗಿ ಯಾರು ಯೋಗ್ಯರು ಅಂತಕ್ಕಂಥ ಆಯ್ಕೆ ಕೂಡ ಒಂದು ಯುವ ಜನಾಂಗ ಇವತ್ತು ಚಿಂತನೆ ಮಾಡಬೇಕಾದ ಒಂದು ಅಗತ್ಯ ಇದೆ ಅಂತಕ್ಕಂಥ ಅಭಿಪ್ರಾಯ ಕೂಡ ವ್ಯಕ್ತವಾಗಿದೆ ಅಂತ ಹೇಳ್ಬೋದು.